ಆಗಿರ್ಬೋದು. ನೋಡ್ರಿ ಎಡಗೈಯ ಬಲಗೈಯ ಮನೆ ಯಾವ ರೀತಿ ಚಿಕ್ಕಾಟದ ಅವ್ರ ಮಧ್ಯದಲ್ಲೇ ಬಟ್ ಅಲ್ಲೇನು ಹೊಡೆದು ಹೋಗಿಬಿಟ್ಟಿದ್ದಾರೆ. ಒಂದಾದ್ರೆ ಬಂದು ನಿಮಗೆ ಉಳಿಗಾಲಿಲ್ಲ. ನೀವೇನು ಇವತ್ತು ಮಾತು ಮಾಡ್ತಾಯಿದ್ದೀರಿ, ಎಲ್ಲರೂ ನೀವೇನು ಇವತ್ತು ಮಾತಾಡ್ತಾ ಇದ್ದೀರಿ, ನಿಮ್ಗೆ ಉಳಿಗಾಲ ನೀವೆಲ್ಲ ಅಲ್ಪಸಂಖ್ಯಾತರಾಗಿಬಿಡ್ತೀರಿ. ಅದಕ್ಕೆ ಇದು ಎಚ್ಚರಿಟ್ಕೊಂಡ್ರೆ ಮುಂದಿನ ಹೆಜ್ಜೆಟ್ರೆ ಭಾಳ ಯೋಗ್ಯ. ಯಾಕಂದ್ರೆ ದೊಡ್ಡ ಪ್ರಶಸ್ತಿ ಪಡ್ಕೊಂಡ್ಬಂದಿದ್ದಾರೆ. ಕನ್ನಡದಲ್ಲಿ ಯಾರೂ ಇಲ್ಲಿವರೆಗೂ ಪಡೆದಿಲ್ಲ. ನಮ್ಮ ಕುವೆಂಪು ಅವರಿಂದಾಗಿರ್ಬೋದು ಅಥವಾ ಬೇಂದ್ರೆ ಅವರಿಂದಾಗಿರ್ಬೋದು ಅಥವಾ ಇನ್ನುಳಿದ ಯಾವುದೇ ಲೇಖಕರು ಯು ಆರ್ ಅನಂತಮೂರ್ತಿ ಅವರಂತೆ ಮಾಡರ್ನ್ ಮನುಷ್ಯರಿದ್ದರು, ಅವರಿಂದ ಆಗಿರ್ಬೋದು. ಜ್ಞಾನಪೀಠ ಪ್ರಶಸ್ತಿ ಪಡೆದಿಲ್ಲ, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಒಂದಿಷ್ಟು ಇಂಥ ಪ್ರಶಸ್ತಿ, ಅದು ಬುಕರ್ ಅಂತ ಪ್ರಶಸ್ತಿ ಪಡೆದು ಇಲ್ಲಿವರೆಗೆ ಯಾರಿಲ್ಲ. ಅದನ್ನ ನಾವು ಗೌರವಿಸೋಣ ಅಂತ ಹೇಳ್ತಾ, ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾತು ಹೇಳಲೇಬೇಕಾದ್ದು ಏನಪ್ಪ ಅಂದ್ರೆ, ಏನು ಒಂದು ಮದ್ದೂರಲ್ಲಿ ನಡೆದಲ್ಲ ಇವುಗಳಾದಷ್ಟು ಕಡಿಮೆ ಆಗಲಿ ಅಂತೇಳಿ. ಯಾರೂ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ, ಪಾಕಿಸ್ತಾನ ಇಲ್ಲಿ ಬರೋದಿಲ್ಲ. ಸುಮ್ಮನೆ ಅದನ್ನು ಹಿಡ್ಕೊಂಡು ಜಗಳ ಹಚ್ಚೋಕ್ಕಿಂತ ಮತ್ತು ಈವನ್ ಮುಸ್ಲಿಮರಲ್ಲಿ ನಮ್ಮದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನೀವು ಅದನ್ನು ಬಿಟ್ಟು ಮುಗಿದು ಹೋದ ಅಧ್ಯಾಯಗಳನ್ನು ಯಾಕೆ ಮಾತಾಡ್ತೀರಿ ಅಂತ ಒಂದು ಸಣ್ಣ ಅವರಲ್ಲೇ ಒಂದಿಟ್ಟು ಒತ್ತಾಯದ ಮಾತು. ಯಾಕೆಂದರೆ ಅವರು ಬುದ್ಧಿವಂತರಿದ್ದಾರೆ, ಅವ್ರಿಗೂ ಉದ್ಯೋಗಗಳಿಲ್ಲ. ಇವತ್ತು ಅನೇಕ ಮುಸಲ್ಮಾನರಾಗಿರ್ಬೋದು, ನಮ್ಮ ಹಿಂದೂಗಳಾಗಿರ್ಬೋದು, ಉದ್ಯೋಗಗಳೇ ಇಲ್ಲ. ಕೂಡಿ ಹೋಗೋದನ್ನು ಇಲ್ಲಿ ಇರುತ್ತಿರುವಂಥ ಒಂದು ಪರಿಹಾರ ಅದನ್ನು ಬಂದಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಂಡೆ ವಂದನೆಗಳು.